ಓಮನ್ ತುಳುವೀರ್ ಸಂಘಟನೆಯ ನೇತೃತ್ವದಲ್ಲಿ ಓಮನ್ ಕಲಾವಿದರ ಬಳಗದಿಂದ ಜನವರಿ 31ರಂದು ಮಸ್ಕತ್ನ ಮಜ್ಜನ್ ಹೈಟ್ ಸಭಾಂಗಣದಲ್ಲಿ ನಡೆದ ನಿತ್ಯ ಬಣ್ಣಗ ನಾಟಕ ಪ್ರದರ್ಶನ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಯುವ ಸಾಧಕಿ ತುಳುಲಿಪಿ ಶಿಕ್ಷಕಿ ಶ್ರೀ ಶಾವಸವಿ ತುಳುನಾಡು ವಿದ್ಯಾಶ್ರೀ ಎಸ್ ಅವರಿಗೆ ತುಳುನಾಡದ ಗೇನದ ಪಿಂಗಾರ ಬಿರುದು ಪ್ರದಾನವನ್ನ ಮಾಡಲಾಯಿತು. ಸಪ್ತಭಾಷಾ ಸಾಹಿತಿ, ತುಳುಲಿಪಿ ಶಿಕ್ಷಕಿ, ಸಂಘಟಕಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯೆ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರಾಗಿರುವ ಶ್ರೀ ಶಾವಸವಿ ತುಳುನಾಡ್ರವರ ತುಳುಪರವರ ಚಟುವಟಿಕೆ, ತುಳುಲಿಪಿ ಅಧ್ಯಯನ, ಅಧ್ಯಾಪನ, ಸಪ್ತಭಾಷಾ ಸಾಹಿತ್ಯ, ಸಿನಿಮಾ, ಯಕ್ಷಗಾನ ಸೇರಿದಂತೆ ಕಲಾ ಸಾಧನೆ, ಸಂಸ್ಕೃತಿ, ಸಂಪ್ರದಾಯದ ಬಗೆಗಿನ ವಿಶೇಷ ಒಲವು, ಜ್ಞಾನ ಸಂಪತ್ತು, ಓಮನ್ನಲ್ಲಿರುವ ತುಳುವರಿಗೆ ತುಳುಲಿಪಿ ಕಲಿಸಿದ್ದು ಸೇರಿದಂತೆ ಅವರ ಸಮಗ್ರ ಸಾಧನೆಯನ್ನು ಪರಿಗಣಿಸಿ ಓಮನ್ ತುಳುವೀರ್ ಸಂಘಟನೆಯಿಂದ ತುಳುನಾಡದ ಗೇನದ ಪಿಂಗಾರ ಬಿರುದು ನೀಡಿ ಗೌರವಿಸಿದ್ರು. ಈ ಸಂದರ್ಭ ವೇದಿಕೆಯಲ್ಲಿ ಕರ್ನಾಟಕ ಘನ ಸರ್ಕಾರದ ಸಭಾಧ್ಯಕ್ಷರಾದ ಮಾನ್ಯ ಯುಟಿ ಖಾದರ್, ಸಚಿವರಾದ ಸಿಟಿ ರವಿ, ರಘುಪತಿ ಭಟ್, ವಿಶ್ವವಾಣಿ ಪತ್ರಿಕೆಯ ಮುಖ್ಯಸ್ಥರಾದ ವಿಶ್ವೇಶ್ವರ ಭಟ್, ಓಮನ್ನ ಕಲಾ ಪೋಷಕರು, ಉದ್ಯಮಿಗಳು ಆಗಿರುವ ದಿವಾಕರ್ ಶೆಟ್ಟಿ ಮಲ್ಲಾರು, ಓಮನ್ ಕನ್ನಡ ಸಂಘದ ಅಧ್ಯಕ್ಷರಾದ ಪ್ರಸಾದ್, ಓಮನ್ ತುಳುವೀರ್ ಸಂಘಟನೆಯ ರಮಾನಂದ ಶೆಟ್ಟಿ, ಸುಧೀರ್ ಶೆಟ್ಟಿ, ಸ್ಟ್ಯಾನ್ಲಿ ಮತ್ತಿತರ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭ ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ, ಕ್ರೀಡಾ ಮತ್ತು ಕಲಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದ ಓಮನ್ನ ಬಾಲ ಮತ್ತು ಯುವ ಸಾಧಕರಿಗೆ ಓಮನ್ ತುಳುವ ಬೋಲಿ ಪ್ರಶಸ್ತಿ ಹಾಗೂ ಹಿರಿಯ ಸಂಘಟಕರಾದ ದಿವಾಕರ್ ಶೆಟ್ಟಿ ಮಲ್ಲಾರ್ ಅವರಿಗೆ ಕಡಲಯರೆದ ತುಳುವ ಮಾಣಿಕ್ಯ, ನಾಟಕ ನಿರ್ದೇಶಕರಾದ ಜೆಪಿ ತುಮಿನಾಡು ಅವರಿಗೆ ತುಳುನಾಡ ಕಲಾಮಾಣಿಕ್ಯ ಬಿರುದು ಪ್ರದಾನವನ್ನ ಮಾಡಲಾಯಿತು. ಆ ಬಳಿಕ ಓಮನ್ ಕಲಾವಿದರ ತಂಡದಿಂದ ನಿತ್ಯ ಬಣ್ಣಗ ನಾಟಕ ಪ್ರದರ್ಶನ ನಡೆಯಿತು.